ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಾನು ಮನೆಯಲ್ಲೇ ಕ್ಯಾಂಡಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಉಳಿದಿರುವಂಥ ಕ್ಯಾಂಡಲ್ಗಳು ಮತ್ತು ತುಪ್ಪನ ಬಳಸಿ ಮಾಡ್ಕೊಳ್ತಾ ಇರೋದು. ಕೆಲವೊಂದು ಟೆಂಪಲ್ಗಳಲ್ಲಿ ದೇವರು ತುಪ್ಪ ಕೊಡ್ತಾರೆ ದೀಪ ಹಚ್ಚೋಕ್ಕೆ. ಅದು ತುಂಬ ಗಟ್ಟಿಗಿರುತ್ತೆ, ಉರಿಯೋದಿಲ್ಲ, ಈ ರೀತಿ ಇರುತ್ತೆ. ಇದನ್ನು ಬಳಸ್ಕೊಂಡು ನಾನು ಕ್ಯಾಂಡಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವೊಂದು ಕ್ಯಾಂಡಲ್ಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ. ನೀವು ಹುರಿದಿರುವಂಥ ಕೆಲವೊಂದು ಸಣ್ಣ ಪುಟ್ಟ ಕ್ಯಾಂಡಲ್ಗಳಿರುತ್ತಲ್ಲ, ಅದನ್ನು ಕೂಡ ಬಳಸ್ಕೊಂಡು ವೇಸ್ಟ್ ಮಾಡದೇ ಇರೋ ರೀತಿ ಈ ರೀತಿ ನೀವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಕ್ಯಾಂಡಲ್ಗಳನ್ನು ನೀವು ಬರ್ಡೇಗೆ ಅಥವಾ ಯಾವುದೇ ಸೆಲೆಬ್ರೇಷನ್ಗಳಲ್ಲಿ ಡೆಕೋರೇಷನ್ಗೆ ಬಳಸ್ಕೊಳ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಂಡಲ್ ಮತ್ತು ತುಪ್ಪ ಏನಿದೆ ಅದನ್ನು. ಆ ಬೌಲನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಆ ನೀರು ಬಿಸಿ ಆದಮೇಲೆ ಅದ್ರ ಮೇಲಿಟ್ಟು ನಾನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಮೆಲ್ಟ್ ಮಾಡಿಕೊಂಡ್ರೆ ತಳ ಸೀದಂಗೆ ಆಗುತ್ತೆ, ಚೆನ್ನಾಗಿ ಮೆಲ್ಟ್ ಆಗೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹದವಾಗಿ ನೀಟಾಗಿ ಮೆಲ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಕಪ್ಪಲ್ಲಿ ಸ್ವಲ್ಪ ಇನ್ನೂ ತುಪ್ಪ ಉಳಿದಿತ್ತು, ಅದನ್ನು ಕೂಡ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಬೆರೆಸ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ವೇಸ್ಟ್ ಮಾಡಿಲ್ಲ. ಈಗ ಒಂದು ಅರ್ಧದಷ್ಟು ಮೆಲ್ಟ್ ಆಯಿತು ಅಂದಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಇರೋ ಬಿಸಿ ಶಾಖದಲ್ಲೇ ಕಂಪ್ಲೀಟಾಗಿ ಅದು ಮೆಲ್ಟ್ ಆಗುತ್ತೆ. ಈಗ ಮೆಲ್ಟ್ ಆಗಿರುವಂಥ ಕ್ಯಾಂಡಲ್, ಲಿಕ್ವಿಡ್ ಕ್ಯಾಂಡಲ್ ಏನಿದೆ ಇದನ್ನು ನಾನಿಲ್ಲಿ ಈ ರೀತಿ ಗ್ಲಾಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಯೂಸ್ ಮಾಡುವಂಥ ಫೇಸ್ ಕ್ರೀಮ್ ಅಥವಾ ಮಾಯಿಶ್ಚರೈಸರ್ ಯಾವುದೇ ಆಗಿರ್ಬೋದು, ಅದು ಖಾಲಿ ಆದಮೇಲೆ ಇದನ್ನು ನಾವು ರೀಯೂಸ್ ಮಾಡ್ಕೊಳ್ಬೋದು. ಕ್ಯಾಪ್ ಕೂಡ ಇರುತ್ತೆ, ಕ್ಯಾಂಡಲ್ನ ಕೂಡ ರೀಯೂಸ್ ಮಾಡ್ಕೊಳ್ಬೋದು. ಈಗ ನೋಡಿ, ಕಪ್ ತಣ್ಣಗಾದ್ಮೇಲೆ ನಾನು ಇದನ್ನು ಮುಟ್ಟುತ್ತಾ ಇದ್ದೀನಿ. ಹಾಗೆಯೇ ಕ್ಯಾಂಡಲ್ನಲ್ಲಿ ಇದ್ದಂಥ ಬತ್ತಿಯನ್ನೇ ಕೂಡ ನಾನು ಇಲ್ಲಿ ಕ್ಯಾಂಡಲ್ ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕೂಡ ನಾವು ವೇಸ್ಟ್ ಮಾಡ್ತಾ ಇಲ್ಲ. ಮತ್ತು ಕ್ಯಾಂಡಲ್ ಮಾಡಲಿಕ್ಕೆ ಈ ಬತ್ತಿ ಯಾವ ರೀತಿ ಹಾಕಬೇಕು ಅಂತ ಮತ್ತೆ ಎಕ್ಸ್ಟ್ರಾ ಏನು ಪರ್ಚೇಸ್ ಮಾಡೋ ಅಂಥದ್ದು ಏನಿರೋದಿಲ್ಲ. ಅದನ್ನೇ ಬಳಸ್ಕೊಂಡು ಇಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಕ್ಯಾಂಡಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಗ್ಲಾಸ್ ಜಾರ್ ಇತ್ತು, ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಬತ್ತಿ ಹಾಕ್ಕೊಳ್ಳಿಕ್ಕೆ ಹಾಗೇ ಡಿಪ್ ಮಾಡಿದ್ರೆ ಬತ್ತಿನ ಮುಳುಗ್ಬಿಡುತ್ತೆ ಅಥವಾ ಶ್ರಿಂಕಲ್ ಆಗುತ್ತೆ, ನೀಟಾಗಿ ಕೂತ್ಕೊಳ್ಳಲ್ಲ. ಅದರಿಂದ ಒಂದು ಪೇಪರ್ಗೆ ನಾನಿಲ್ಲಿ ಒಂದು ತೂತು ಮಾಡಿಕೊಂಡು ಮಧ್ಯದಲ್ಲಿ ಕರೆಕ್ಟಾಗಿ ಇದನ್ನು ಇದಕ್ಕೆ ಪೋಣಿಸ್ಕೊಂಡು ನೋಡಿ ಈ ರೀತಿ ಕ್ಯಾಪ್ ರೀತಿ ಮುಚ್ಚಿಡ್ತಾ ಇದ್ದೀನಿ. ಈಗ ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದು ಕರೆಕ್ಟಾಗಿ ಬತ್ತಿ ಕೂತಿರುತ್ತೆ. ಕರೆಕ್ಟಾಗಿ ಮಧ್ಯಕ್ಕೆ ಹಾಕ್ಕೊಳ್ಬೇಕು. ಆಗ ಕ್ಯಾಂಡಲ್ ಕೂಡ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಹಾಗೆ ಒಂದೇ ಒಂದು ಎಳೆನಲ್ಲಿ ಹಾಕ್ಕೊಳ್ತಾ ಇಲ್ಲ, ಡಬಲ್ ಲೇಯರ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಚೆನ್ನಾಗಿ ಉರಿಯುವಾಗ ಡಾರ್ಕಾಗಿ ಉರಿಯುತ್ತೆ ಅಂತ ಬತ್ತಿ. ಹಾಗೆ ಇನ್ನೂ ಒಂದು ಕ್ಯಾಂಡಲ್ ಆಗುವಷ್ಟು ವ್ಯಾಕ್ಸ್ ಉಳಿದಿತ್ತು, ಇದಕ್ಕೆ ನಾನು ಕಲರ್ ಕ್ಯಾಂಡಲ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಕ್ಯಾಂಡಲ್ಗೆ ನಾನು ಸ್ವಲ್ಪ ಕ್ರಯಾನ್ ಹಾಕ್ಕೊಳ್ತಾ ಇದ್ದೀನಿ, ವ್ಯಾಕ್ಸ್ ಕ್ರಯಾನ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೆಲ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಗಾಜಿನ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಈ ರೀತಿ ಕಪ್ಗಳಿಲ್ಲ ಅಂತ ಹೇಳಿದ್ರೆ ಈ ರೀತಿ ಗ್ಲಾಸ್ಗಳನ್ನು ಕೂಡ ಬಳಸ್ಕೊಂಡು ಕಲರ್ ಕ್ಯಾಂಡಲ್ನ ಮಾಡ್ಕೊಳ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ದು ಕ್ರಯಾನ್ಸ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಇವಾಗ ಒಂದು 10 ನಿಮಿಷ ಅಷ್ಟೇ, ಬೇಗನೆ ತಣ್ಣಗಾಗುತ್ತೆ. ಇದು ಕಂಪ್ಲೀಟ್ ತಣ್ಣಗಾಗಿದೆ. ಈಗ ನಾನು ಪೇಪರ್ನ ತೆಗೆದು ಬಿಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಬತ್ತಿ ಕೂಡ ಅಂಟ್ಕೊಂಡಿದೆ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಂಡಲ್ ಅಂತೂ ತುಂಬ ಚೆನ್ನಾಗಿ ಬಂತು. ಇದು ಹೇಗೆ ಉರಿಯುತ್ತೆ ನೋಡೋಣ. ನಾನು ಕ್ಯಾಂಡಲ್ನ ಹಚ್ಕೊಳ್ತಾ ಇದ್ದೀನಿ. ಕ್ಯಾಂಡಲ್ನಲ್ಲೇ ಇದ್ದಂಥ ಬತ್ತಿಗಳನ್ನು ಬಳಸಿರೋದ್ರಿಂದ ಚೆನ್ನಾಗಿ ಉರಿತಾ ಇದೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಯಾವುದೇ ಡೆಕೋರೇಷನ್ಗೆ ಅಥವಾ ಮನೆಯಲ್ಲಿ ತುಂಬ ಬೇಜಾರಾದಾಗ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ ಅನಿಸಿದರೆ ಮನೆಯಲ್ಲೇ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿಕೊಂಡು ಈ ರೀತಿ ಕ್ಯಾಂಡಲ್ನ ಹಚ್ಚಿ ಮನೆಯಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಮಾಡ್ಕೊಳ್ಬೋದು. ತುಂಬಾ ಖುಷಿಯಾಗುತ್ತೆ. ಈ ರೀತಿ ಮನೆಯಲ್ಲೇ ಇರುವಂಥ ಸಣ್ಣ ಪುಟ್ಟ ವಸ್ತುಗಳನ್ನು ಬಳಸ್ಕೊಂಡು ಈ ರೀತಿ ಏನೋ ಒಂದು ಹೊಸದಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ವಾ.
ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಅದು ಅಲ್ಲದೆ ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಇದನ್ನು ನೋಡಿ ಬರ್ಡೇ ಕ್ಯಾಂಡಲ್ ರೀತಿ ಅಂದ್ಕೊಂಡು ಉಫ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಅವಳು ಎಷ್ಟೇ ಉಫ್ ಮಾಡಿದ್ರೂ ಅದು ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ಖುಷಿ ಆಯಿತು ಇದನ್ನು ಮಾಡಿ, ಅವಳಿಗೂ ಕೂಡ ತುಂಬಾ ಖುಷಿ ಆಯಿತು. ನೋಡಿ, ಒಂದು ಸರಿ ಹುರಿದ ಮೇಲೂ ಕೂಡ ಅದು ಮತ್ತೆ ತಣ್ಣಗಾದ ಮೇಲೆ ಗಟ್ಟಿ ಆಗುತ್ತೆ. ಇದನ್ನು ನಾವು ಈ ರೀತಿ ಜಾರಲ್ಲಿ ಮಾಡ್ಕೊಂಡಿರೋದ್ರಿಂದ ಕ್ಲೋಸ್ ಮಾಡಿ ಬೇಕು ಅಂದಾಗ ಬಳಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.